ಬಿಗ್ ಬಾಸ್ನಿಂದ ಹೊರಗಡೆ ಬಂದಮೇಲೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಕ್ವಶನ್ ಮಾರ್ಕ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತಹ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಇದ್ದೇ ಇರುತ್ತೆ. ಆದರೆ ಇವರ ಲೈಫಲ್ಲಿ ಅಂತೂ ವಾಟ್ ನೆಕ್ಸ್ಟ್ ಅನ್ನೋದಕ್ಕಿಂತ ಮುಂಚೆನೇ ಆನ್ಸರ್ ಸಿಕ್ಕಿದೆ. ಜಿನುಗೋ ಮಳೆ ಅನ್ನುವಂತಹ ಅದ್ಭುತವಾದಂತಹ ಆಲ್ಬಮ್ ಸಾಂಗ್ನಲ್ಲಿ ಅದ್ಭುತವಾಗಿ ಮೊದಲೇ ಬೇಬಿ ಡಾಲು ಅದರಲ್ಲೂ ಸೀರೆ ಇಟ್ಕೊಂಡು ಒಂದು ಬ್ಯಾಗ್ ಹಾಕ್ಕೊಂಡು ಹೋಗ್ತಾ ಇರಬೇಕು ಅಂತಂದರೆ ಆ ನೋಡುಗರಿಗೆ ಆ ಮಜಾನೇ ಬೇರೆ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ಸ್ವತಃ ಸ್ಪಂದನ ಸುಮಣ್ಣ ಇವಾಗ ನಮ್ಮ ಜೊತೆ ಇದ್ದಾರೆ. ಜಿನುಗೋ ಮಳೆ ಈ ಒಂದು ಆಲ್ಬಮ್ ಸಾಂಗ್ನಲ್ಲಿ ನಟಿಯಾಗಿ ನಾಯಕಿಯಾಗಿ ನಟಿಸಿರುವಂತಹದ್ದು ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ ಒಂದಷ್ಟು ವಿಚಾರಗಳನ್ನ ಕೇಳಿಸ್ತೀನಿ. ಮೊದಲಾಗಿ ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಈ ಗೊಂಬೆ ಜೊತೆ ಮಾತಾಡ್ತಿರುವಂಥದ್ದು 2ನೇ ಸಲ. ಹೌದು. ಎಸ್ ಮ್ಯಾಮ್, ಹೇಗಿದೆ ಜಿನುಗೋ ಮಳೆ ವೈಬ್ಸ್? ಇವತ್ತು ಸಾಂಗ್ ರಿಲೀಸ್ ಆಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹೈಪ್ ಅಂತೂ ಕ್ರಿಯೇಟ್ ಮಾಡಿದೆ. ಹೆಂಗಿದೆ ಆ ಟ್ರೆಡಿಷ್ನಲ್ ಲುಕ್ಕು, ಹಳ್ಳಿ ಗೆಟಪ್ಪು, ಹಳ್ಳಿಯಲ್ಲಿ ಶೂಟ್ ಮಾಡಿರುವಂತಹ ವೇ ಎಲ್ಲ? ತುಂಬ ಖುಷಿ ಆಗ್ತದೆ. ಬಟ್ ಈ ಥರ ಅಂತ ಹೇಳಿದಾಗ ಗೊತ್ತಿರಲಿಲ್ಲ ಹಿಂಗೆ ರಿಲೀಸ್ ಮಾಡ್ತಾರೆ ಅಂತ. ಬಿಕಾಸ್ ಒಂದೊಂದ್ಸಲಿ ನಮಗೆ ಗೊತ್ತಾಗಲ್ಲ, ಕೆಲವು ಪ್ರಾಜೆಕ್ಟ್ಸ್ ರಿಲೀಸೇ ಆಗಲ್ಲ, ಆ ಥರ ಎಲ್ಲ ಆಗುತ್ತೆ. ಹೃದಯದಿ ಜಿನುಗೋ ಮಳೆ, ಆ ಮಳೆಯಲ್ಲಿ ಘಲ್ಲಂತು ನನ್ನ ಬಳಿ. ಬಟ್ ಟೀಮ್ ಮೇಲೆ ಒಂದು ನಂಬಿಕೆ ಇತ್ತು ಚೆನ್ನಾಗಿ ಮಾಡ್ತಾರೆ ಅಂತ, ಅದಕ್ಕೆ ಒಪ್ಕೊಂಡಿದ್ದು ಕೂಡ. ಆ್ಯಂಡ್ ಇವತ್ತು PRK ಆಡಿಯೋ ರಿಲೀಸ್ ಆಗ್ತದೆ ಅನ್ನೋ ತುಂಬ ಖುಷಿ ಇದೆ. ಆ್ಯಂಡ್ ಆಲ್ಸೋ ಟ್ರೆಡಿಷ್ನಲ್ ಆಗಿ ನಂಗೆ ಸ್ಟಾರ್ಟಿಂಗ್ ಅಷ್ಟು ಇಷ್ಟ ಇರಲಿಲ್ಲ, ಬಟ್ ಜನ ತುಂಬ ಇಷ್ಟಪಟ್ಟರು ನನ್ನ. ಇವಾಗಲೂ ಅಷ್ಟೇ ಟ್ರೆಡಿಷ್ನಲ್ ಆಗಿ ನೋಡೋಕೆ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ನಾನು ಇವಾಗ ಅದನ್ನು ತುಂಬ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ನೀವು ನೋಡ್ತಿರ್ತೀರ, ಮೋಸ್ಟ್ ಆಫ್ ದ ಟೈಮ್ ನಾನು ಸ್ಯಾರಿಯಲ್ಲಿ ಕಾಣಿಸ್ಕೋತಾ ಇರ್ತೀನಿ. ಸೊ ಈ ಪ್ರಾಜೆಕ್ಟಲ್ಲಿ ಕೂಡ ಜಿನುಗೋ ಮಳೆಯಲ್ಲಿ ನಾನು ಸ್ಯಾರಿಯಲ್ಲಿ ಕಾಣಿಸ್ಕೊಳ್ತೀನಿ. ಐ ಥಿಂಕ್ ಇಷ್ಟ ಆಗುತ್ತೆ ಅನಿಸುತ್ತೆ. ರೂಪರಾಶಿ ಯಾರು ಇವಳು? ಎಸ್, ಬೊಂಬೆಗೆ ಸೀರೆ ಉಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ಅದರಲ್ಲೂ ಕೂಡ ಹಳ್ಳಿ ಶೈಲಿಯ ಸೀರೆ, ಕಾಟನ್ ಸ್ಯಾರಿ ಅನ್ಸುತ್ತೆ ಐ ಥಿಂಕ್. ಸೊ ಮನೆಯಲ್ಲಿ ಅಮ್ಮ ಏನು ಹೇಳಿದ್ರು ನೋಡಿ ಅಂತ? ಅಮ್ಮನೇ ಬಂದಿದ್ರು ಶೂಟಿಂಗಿಗೆ. ನಾನು ಔಟ್ಡೋರೆಲ್ಲ ಹೋದರೆ ಅಮ್ಮ ಬರ್ತಾರೆ ಯೂಶ್ವಲಿ. ಸೊ ಅಮ್ಮನೇ ಪಿಕ್ ಮಾಡಿದ್ದು, ಕೆಲವು ಸ್ಯಾರೀಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದೆಲ್ಲ ಅವರೇ. ಖುಷಿ ಇದೆ ಅವರಿಗೆ. ಆ್ಯಂಡ್ ಸ್ಪೆಷಲಿ ಬ್ಯೂಟಿ ಆಫ್ ಕಾಟನ್ ಸ್ಯಾರೀಸ್ ತುಂಬ ಚೆನ್ನಾಗಿರುತ್ತೆ. ಅದು ಉಡೋಕ್ಕೆ ಅದೊಂದು ಫೀಲೇ ಬೇರೆ ಥರ. ಆ್ಯಂಡ್ ನೀವು ಹೇಳ್ದಂಗೆ ಹಳ್ಳಿಯಲ್ಲಿ ನಾವು ಶೂಟಿಂಗ್ ಮಾಡಿದ್ದು, ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಆ್ಯಕ್ಚುಲಿ ಶೂಟ್ ಮಾಡಿದ್ದು ಅಲ್ಲೇ. ಸೊ ಆ ಮಕ್ಕಳ ಜೊತೆ ಲೈಕ್ ಏನು ಇನ್ನೋಸೆನ್ಸ್ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ, ಆ ಕ್ರೆಡಿಟ್ಸ್ ಅಲ್ದ ಮಕ್ಳಿಗೂ ಹೋಗುತ್ತೆ. ವೆರಿ ಇನ್ನೋಸೆಂಟ್, ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಶೂಟ್ ಮಾಡೋಕ್ಕೆ. ಮತ್ತೆ ಸ್ಕೂಲ್ಗೆ ಹೋಗಿರುವಂಥ ಅನುಭವ ಹೇಗಿತ್ತು? ಆದರೆ ಸ್ವಲ್ಪ ಏಜ್ ಮಾತ್ರ ಸ್ವಲ್ಪ ಜಾಸ್ತಿ. ಬಟ್ ಮತ್ತೆ ಸ್ಕೂಲ್ಗೆ ಹೋಗೋ ಥರ ಇದ್ದಿದ್ದೇ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಇವಾಗ. ಬಟ್ ಸ್ಕೂಲಲ್ಲಿ ಯಾವಾಗ ದೊಡ್ಡವರಾಗ್ತೀವಿ, ಸೋ ಕೂಲ್, ಅವರೆಲ್ಲ ಕೆಲಸ ಮಾಡ್ತಾರೆ ಅಂತಲೇ ಅನಿಸ್ತಿತ್ತು. ಇವಾಗ ಚೆನ್ನಾಗಿರುತ್ತಲ್ವ ಸ್ಕೂಲ್ಗೆ ಹೋಗೋಕ್ಕೆ. ಯಾರಾದರೂ ಅಂದ್ಕೊಂಡ್ರೆ ಇಷ್ಟು ಚೆನ್ನಾಗಿರುವಂಥ ಟೀಚರ್ ಬಂದರು ನಮ್ಮ ಸ್ಕೂಲ್ಗೆ ಅಂತ? ಮಕ್ಕಳು ತುಂಬ ಚಿಕ್ಕವರಿದ್ದರು. ಐ ಥಿಂಕ್ ಅವರು ಒಂಥರ ದೇ ವರ್ ಹ್ಯಾಪಿ, ಚೆನ್ನಾಗಿ ರಿಯಾಕ್ಟ್ ಮಾಡ್ತಿದ್ರು. ಬಟ್ ಅವರಿಗೆಲ್ಲ ಏನಪ್ಪ ಅಂತ ಎಲ್ಲ ಅನಿಸಿಲ್ಲ, ತುಂಬ ಚಿಕ್ಕ ಮಕ್ಕಳು. ಎಸ್, ಒಂದು ಕಡೆ ಅಪ್ಪು ಅವರ ಆಶೀರ್ವಾದ, ಮತ್ತೊಂದು ಕಡೆ ಸುದೀಪ್ ಅವರ ಸಪೋರ್ಟ್ ಸ್ಪಂದನ ಅವ್ರಿಗೆ ಸಿಕ್ಕಿರುವಂಥದ್ದು ಎಷ್ಟು ಖುಷಿಯಾಗಿದೆ. PRK ಬ್ಯಾನರ್ ಅಡಿಯಲ್ಲಿ ಅಪ್ಪು ಅವರ ಆಶೀರ್ವಾದ ಸಿಕ್ಕಿದ್ರೆ, ಸುದೀಪ್ ಅವರ ಬೈಟ್ ವಿಶಸ್ ಸಪೋರ್ಟ್ ಸಿಕ್ಕಿರುವಂಥದ್ದು. ಆ್ಯಕ್ಚುಲಿ ನೀವು ಈ ಕ್ವೆಶ್ಚನ್ ಕೇಳ್ತಿರೋದೇ ನಂಗೆ ಖುಷಿ ಅನಿಸ್ತಿದೆ. ಯಾಕೆಂದರೆ ಒಂಥರ ನಾವು ಮ್ಯಾನಿಫೆಸ್ಟ್ ಮಾಡ್ತೀವಿ, ಈ ಥರ ಎಲ್ಲ ಕೇಳಬೇಕು ನಮ್ಮನ್ನು ಯಾರು, ಅಥವಾ ಈ ಥರ ಆಗಬೇಕು ಅಂತೆಲ್ಲ. ಐ ಥಿಂಕ್ ಇಬ್ಬರೂ ಅಷ್ಟೇ. ಗೊತ್ತಿಲ್ಲ, ನಮ್ಮ ಇಂಡಸ್ಟ್ರಿಯಲ್ಲಿ ಅವರಿರೋದು ಕನ್ನಡಕ್ಕೆ ಒಂದು, ನಾವು ಕನ್ನಡಿಗರಾಗಿ ನಮಗೆ ಖುಷಿಯಾಗುತ್ತೆ, ನಮ್ಮ ಹೆಮ್ಮೆ. ಆ್ಯಂಡ್ ಸುದೀಪ್ ಸರ್ ಕೂಡ ಅಷ್ಟೇ. ಐ ಡೋಂಟ್ ಥಿಂಕ್ ಹಿ ಡಸಂಟ್ ಹ್ಯಾವ್ ಟು ಡೂ, ಅವ್ರು ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ನೋಡ್ತಾರೆ, ಅವ್ರು ಟೈಮ್ ಕೊಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಅಂದರೆ ಅವ್ರ ಜೊತೆ ಮಾತಾಡ್ಬೇಕಾದ್ರು ಮಾಡಬೇಕು, ಫೋನ್ ತೊಗೊಂಡು ಶೂಟ್ ಮಾಡಿ ತಪ್ಪೇನು ಅಂತ ಹೇಳ್ತಾರೆ. ಅಂದರೆ ಅವ್ರು ಆ ಥರ ಹೇಳೋದು, ಆ ಥರ ಎನ್ಕರೇಜ್ಮೆಂಟ್ ಕೊಡೋದು ನಮಗೆ ತುಂಬ ಧೈರ್ಯ ಕೊಡುತ್ತೆ ಏನೋ ಮಾಡಬೇಕು ಅಂತ. ಕೀಪ್ ಕ್ರಿಯೇಟಿವ್ ಆಗಿರೋಕ್ಕೆ ಬಂದಿರೋದು, ನೀವು ಕ್ರಿಯೇಟ್ ಮಾಡ್ತಾಯಿರಿ ಅಂತ ಹೇಳ್ತಾರೆ. ಸೊ ಆ ಗೈಡೆನ್ಸು, ಆ ಸಪೋರ್ಟು, ಐ ಆಮ್ ವೆರಿ ಥ್ಯಾಂಕ್ಫುಲ್. ನನಗೆ ಓಕೆ ಸುಧೀರ್ ಸರ್ ಜೊತೆ ಒಂದು ಮಾತಾಡಿದ್ದೀನಿ ನಾನು ಅಂತ ಹೇಳಕ್ಕೆ ನನಗೆ ಥ್ಯಾಂಕ್ ಯು. ನೀನೊಂದು ಕವಿತೆ ಸಾಲಿ, ನಾನಾಗಬಹುದಾ ಹಾಳಿ, ನೀ ಬಂದೆ ನನಗಂತಲೇ. ರೀಸೆಂಟಾಗಿ ಒಂದು ಫೋಟೋ ಶೂಟ್ ವೈರಲ್ ಆಯಿತು ನಿಮ್ಮದು ಮತ್ತು ಕಾವ್ಯ ಅವ್ರದ್ದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಗೆಳತಿ ಬಗ್ಗೆ, ಗೆಳತಿ ಯಾಕೆ ಬಂದಿಲ್ಲ ಒಂದು ಸಾಂಗ್ ಸಪೋರ್ಟ್ಗೆ? ಐ ಮೀನ್
ನಾಟ್ ಟು ಲೈ, ನಿಮ್ಗೆಲ್ಲರಿಗೂ ಗೊತ್ತು ಇಸ್ ಅ ಲಾಟ್ ಆಫ್ ಥಿಂಗ್ಸ್ ಗೋಯಿಂಗ್ ಆನ್. ಸೊ ಅದಕ್ಕೆ ನನಗೆ ಅವಳನ್ನ ಫೋರ್ಸ್ ಮಾಡೋಕ್ಕೆ ಇಷ್ಟಲ್ಲ, ಬಾ 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 ಅಂತ. ಸೊ ಬಿಕಾಸ್ ಐ ಅಂಡರ್ಸ್ಟ್ಯಾಂಡ್, ಏನೂ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ನಮಗೆ ಆರ್ಟಿಸ್ಟ್ ಅಂದ ತಕ್ಷಣ ನಮ್ಗೆ ಫ್ಯಾಮ್ಲಿ ಇಲ್ಲ, ಮನೆ ಇಲ್ಲ ಅಂತ ಇಲ್ಲ ಅಲ್ವಾ, ನಮಗೂ ಎಲ್ಲ ಇರುತ್ತೆ. ಸೊ ಐ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಆಫ್ ಅ ಲಾಟ್ ಆಫ್ ಗೋಯಿಂಗ್ ನೆಗೆಟಿವಿಟಿ. ನಾನು ಅವಳನ್ನ ತುಂಬ ಪುಷ್ ಮಾಡಿಲ್ಲ ಬರಲೇಬೇಕು ಅಂತ. ಆ್ಯಂಡ್ ಆಲ್ಸೋ ಶಿ ಈಸ್ ಬ್ಯುಸಿ. ಮೈಸೂರು ಹತ್ರ ಎಲ್ಲೋ ಹೋಗ್ತೀನಿ ಅಂತ ಟೆಂಪಲ್ಗೆ ಅಂತ ಹೇಳಿದ್ಲು. ನಾವು ರೀಸೆಂಟಾಗಿ ಎಲ್ಲೂ ಮೀಟ್ ಮಾಡೋಕ್ಕೆ ಆಗ್ತಿಲ್ಲ. ನಾವು ಮೊನ್ನೆ ನೀವು ಹೇಳ್ದಂಗೆ ಒಂದು ಶೋಗೆ ಮೀಟ್ ಮಾಡಿದ್ದು. ಬಟ್ ನಾನು ವೀಡಿಯೋ ಇರಲಿಲ್ಲ ನಂಗೆ ತೋರ್ಸೋಕ್ಕೆ ಅವಳಿಗೆ. ಬಟ್ ಶೀಸ್ ಟೆಲ್ಲಿಂಗ್ ಚೆನ್ನಾಗಿದೆ ಅನಿಸುತ್ತೆ ಅಂತಲೇ ಹೇಳ್ತಿದ್ರು. ವಿ ಕೀಪ್ ಡಿಸ್ಕಸಿಂಗ್ ನೆಕ್ಸ್ಟ್ ಏನು ಸಿಕ್ಕಿದಾಗಲೂ ಅಷ್ಟೇ, ಏನು ಮಾಡಬೇಕು, ಸೀರಿಯಲ್ ಮಾಡಬೇಕಾ, ಸಿನಿಮಾ ಮಾಡಬೇಕಾ ಅಂತ. ಎಸ್ ಮ್ಯಾಮ್, ಒಂದು ನೀವೇ ಹೇಳಿದ್ರಿ ಒಂದು ನೆಗೆಟಿವಿಟಿ ಅಂತ ಅಂದ್ಬಿಟ್ಟು. ಸೊ ಕಾವ್ಯವ್ರ ಬಗ್ಗೆ ನಮಗೆ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಬಗ್ಗೆನೂ ಗೊತ್ತು, ಕಾವ್ಯವ್ರ ಬಗ್ಗೆನೂ ಗೊತ್ತು. ಅನ್ನೆಸೆಸರಿ ಈ ಥರ ನೆಗೆಟಿವ್ ಕಮೆಂಟ್ಸ್ ಹಾಕಿದಾಗ ಆ ತಂದೆ ತಾಯಿಗೆ ನೋವಾಗುತ್ತೆ. ಸೊ ಏನು ಹೇಳ್ತೀರಾ ಗೆಳತಿ ಬಗ್ಗೆ ಈ ಥರ ಮಾತುಗಳು ಬಂದಾಗ ನಿಮ್ಗೆ ಎಷ್ಟು ನೋವಾಯಿತು ಅಂತ? ಆ್ಯಕ್ಚುಲಿ ನೋವಾಗುತ್ತೆ. ಅಂದರೆ ನನಗೆ ಟು ಅ ಸರ್ಟನ್ ಎಕ್ಸ್ಟೆಂಟ್ ನಾವು ಆ್ಯಕ್ಚುಲಿ ಮೀಡಿಯಾಲಿರೋದ್ರಿಂದ ವಿ ಆರ್ ಓಪನ್ ಟು ಪಬ್ಲಿಕ್ ಅಂತಲೇ ಇದೆ. ಹೌದು, ನಮ್ಮ ಬಗ್ಗೆ ಮಾತಾಡ್ಬೋದು ಅಥವಾ ಹೆಂಗಿದೆ ಪ್ರಾಜೆಕ್ಟು, ಬೈಬೋದು, ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಅದನ್ನೆಲ್ಲ ಟು ಅ ಎಕ್ಸ್ಟೆಂಟ್ ನಾವೆಲ್ಲರೂ ತಗೊಳ್ಳೇಬೇಕು. ಅದಕ್ಕೆ ನಾವು ಮೀಡಿಯಾಲಿರೋದು. ಬಟ್ ಯಾವುದೇ ಒಂದು ಕಾಮೆಂಟ್ ನನ್ನ ತಾಯಿಗಾಗಲಿ, ಅವಳ ತಾಯಿಗಾಗಿರಲಿ, ಅವ್ರ ತಂದೆಗಾಗಲಿ, ಅವ್ರ ಫ್ಯಾಮ್ಲಿಗಾಗಿರಲಿ ನೋವಾಗೋ ಥರ ಇರಬಾರ್ದು. ದಟ್ ಈಸ್ ವೆನ್ ಎವ್ರಿಥಿಂಗ್ ಗೋಸ್ ರಾಂಗ್ ಅಂತ ಅನಿಸುತ್ತೆ. ಅಫ್ಕೋರ್ಸ್ ಫೀಡ್ಬ್ಯಾಕ್ ಕೊಡಿ, ಚೆನ್ನಾಗಿದೆ, ಚೆನ್ನಾಗಿಲ್ಲ. ಫೀಡ್ಬ್ಯಾಕ್ ಕೊಡೋ ರೈಟ್ಸ್ 100% ನೋಡೋ ಎವ್ರಿ ಆಡಿಯನ್ಗೂ ಇದೆ. ಬಟ್ ಯಾವ ರೀತಿಲಿ ಕೊಡ್ತೀರಾ, ಏನು ಕೊಡ್ತೀರಾ, ಆ್ಯಂಡ್ ಏನೋ ಒಂದರಿಂದ ಅದ್ರ ಜೊತೆಗೆ ನಾನಾಗಿರ್ಬೋದು, ನನ್ನ ಇಡೀ ತಂಡ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರಿಂದ ಇರ್ಬೋದು, ಸಿಂಗರಿಂದ ಇರ್ಬೋದು, DOP, ಡೈರೆಕ್ಷನ್ ಟೀಮ್, ಅವರೆಲ್ಲರೂ ಸುಮಾರು ವರ್ಷಗಳಿಂದ ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಇವತ್ತೆಲ್ಲಿ ಈ ಸಾಂಗ್ ರಿಲೀಸ್ ಮಾಡ್ತಾರೆ. ಅವರೆಲ್ಲರ ಕನಸಿಗೆ ಅದು ಎಫೆಕ್ಟ್ ಆಗಬಾರ್ದು. ಬಿಕಾಸ್ ನಾನು ಯಾವತ್ತೂ ಆ ಥರ ನೆಗೆಟಿವಿಟಿ ನನಗೆ ಟಚ್ ಆಗಿಲ್ಲ ಹಾನೆಸ್ಟ್ಲಿ. ಬಟ್ ಇವತ್ತು ನಂಗೆ ಹೇಳಬೇಕು ಅಂತ ಅನಿಸ್ತಿದೆ, ಅದಕ್ಕೆ ಹೇಳ್ತಿರೋದು. ಇಟ್ಸ್ ನಾಟ್ ಒಬ್ಬರು ಒಂದು ಪರ್ಸನ್ ಅಲ್ಲ ಜಿನುಗೋ ಮಳೆ ಅನ್ನೋದು. ಒಂದು ದೊಡ್ಡ ತಂಡ ಇದೆ, ಅವರೆಲ್ಲರಿಗೂ ರೆಸ್ಪೆಕ್ಟ್ ಮಾಡಿ. ಐ ಆಮ್ ಶ್ಯೂರ್ ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅಥವಾ ಯಾರು ಆಗಿರ್ಬೋದು, ಎಲ್ಲರ ಈ ಥರ ಸ್ಟ್ರಗಲ್ ಮಾಡೇ ಬಂದಿರೋದು. ಅವರು ಸಣ್ಣ ಪುಟ್ಟ ಕೆಲಸ ಮಾಡಿ, ಸಣ್ಣ ಪುಟ್ಟ ರೋಲ್ಸ್ ಮಾಡಿನೇ ಬಂದಿರೋದು. ದೇ ನೋ ದ ಸ್ಟ್ರಗಲ್ಸ್. ಆ್ಯಂಡ್ ಅವ್ರು ಈ ಥರ ಮಾಡಲಿ ಅಂತ ಎಕ್ಸ್ಪೆಕ್ಟಿಂದು ಮಾಡಲ್ಲ. ಸೊ ನೀವು ಮಾಡಬೇಡಿ. ಇಷ್ಟ ಆದರೆ ಕಾಮೆಂಟ್ ಮಾಡಿ, ಇಲ್ಲಾಂದರೆ ಕಾಮೆಂಟೇ ಮಾಡಬೇಡಿ. ನನ್ನ ಜಗದಲ್ಲೀಗ ಎಂಥ ಕಳೆ, ಪ್ರೀತಿ ಪರಿಚಯವು ಇವಳೆಂದಲೇ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಮತ್ತೆ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿಯಾಗಿ ಅಮ್ಮನ ಕೇಳ್ತೀನಿ. ನಮ್ಮ ಅಮ್ಮ ಅಂತ ನಿನ್ನ ನೆನಪಿಸ್ಕೋತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಬಂದಿದ್ದಕ್ಕೆ. ಆ್ಯಂಡ್ ನಾನು ಸ್ಟೇಜ್ ಮೇಲೂ ಹೇಳ್ತಿದ್ದೆ, ಏನಾದ್ರು ಹೊಸದು ಮಾಡಬೇಕಾದ್ರೆ ಫಸ್ಟ್ ಬರೋದೇ ಪ್ರೆಸ್ ಆ್ಯಂಡ್ ಮೀಡಿಯಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಸ್ಪಂದನ ಸೋಮಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ TV ಕನ್ನಡ, ಬೆಂಗಳೂರು.